ಕೋಲಾರ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಬಂಡಾಯದ ಬಾವುಟವನ್ನ ಒಂದಿಷ್ಟು ಜನ ನಾಯಕರುಗಳು ಹಾರಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ನಡೀತಾ ಇದೆ. ಸಚಿವ KH ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಕೊಡುತ್ತಾರೆ ಅನ್ನುವಂತಹ ವಿಚಾರಕ್ಕೆ ವಿರೋಧ. ಸಚಿವ ಸುಧಾಕರ್ ಸೇರಿ 5 ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಿಎಂ ಸಿದ್ದು DKಶಿ ನೇತೃತ್ವದಲ್ಲಿ ಸಭೆ ಆರಂಭವಾಗಿದೆ. 2 ಬಣದ ಅಭಿಪ್ರಾಯವನ್ನ ಪಡೆಯಲಿದ್ದಾರೆ ಸಿಎಂ ಮತ್ತು DCM. ಕೋಲಾರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಕೋಲಾಹಲ ಸೃಷ್ಟಿಯಾಗಿದೆ. ನಿನ್ನೆ ಡಾಕ್ಟರ್ MC ಸುಧಾಕರ್, ಕೊತ್ತೂರು ಮಂಜುನಾಥ್, ನಂಜೇಗೌಡರು, ನಸೀರ್ ಅಹಮದ್, ಅನಿಲ್ ಕುಮಾರ್ ರಾಜೀನಾಮೆ ಕೊಡೋದಾಗಿ ದೊಡ್ಡ ಮಟ್ಟದ ಹೈಡ್ರಾಮವನ್ನು ಕೂಡ ಸೃಷ್ಟಿ ಮಾಡಿದ್ರು. ಈ ಬೆನ್ನಲ್ಲೇ ಸಿಎಂ DCM ಈ 5 ಕೂಡ ಕರೆ ಮಾಡಿ ನಾವು ಮಾತನಾಡ್ತೇವೆ, ಬಗೆಹರಿಸ್ತೇವೆ, ಯಾಕೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀರಿ, ಚುನಾವಣೆಯ ಸಂದರ್ಭದಲ್ಲಿ ಹೈಡ್ರಾಮವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತೇಳಿ ಪಾಠ ಹೇಳುವಂತಹ ಕೆಲಸವನ್ನು ಮಾಡಿದ್ರು. ಅದಾದ ಮೇಲೆ ತಣ್ಣಗಾದ್ರು. ನಿನ್ನೆ ನಡೆಯಬೇಕಾಗಿತ್ತು ರಾತ್ರಿ ಸಭೆ, ಬಟ್ ಸಿಎಂ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸದಲ್ಲಿದ್ದರು, ಬರೋದು ತಡ ಆಯಿತು. ಇವತ್ತು ಬೆಳಗ್ಗೆ DK ಸುರೇಶ್ ಅವರ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು DCM ಭಾಗಿಯಾಗಿದ್ರು. ಎಲ್ಲವನ್ನ ಮುಗಿಸ್ಕೊಂಡು ಈಗ ಕೋಲಾರಕ್ಕೆ ಬಂದಿದ್ದಾರೆ, ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಈ ಬಂಡಾಯದ ಬಾವುಟವನ್ನು ಹಾರಿಸಲಿಕ್ಕೆ ಮುಂದಾಗ್ತಾ ಇರುವ ಅಥವಾ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂತಹ ಕಾಂಗ್ರೆಸ್ನ 5 ನಾಯಕರಿಗೆ ಸಿಎಂ ಮತ್ತು DCM ಯಾವ ರೀತಿಯ ಮದ್ದನ್ನರಿತಾರೆ ಅನ್ನೋದು ಕುತೂಹಲ ಕಾರಣವಾಗಿದೆ.